ಆತ್ಮೀಯ ಬಂಧುಗಳೇ, ರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರ ಪಾತ್ರ ಕುರಿತಾಗಿ ಗೋಲಾಪ್ಮಾಳ ಜೀವನದ ಸ್ವಲ್ಪ ಘಟನೆಗಳನ್ನ ನೋಡಿದ್ವಿ. ಇವಳು ಶ್ರೀರಾಮಕೃಷ್ಣರ ಮತ್ತು ಶ್ರೀ ಮಾತೆಯವರ ಕಾರ್ಯದಲ್ಲಿ ಅವರಿಬ್ಬರಿಗೂ ಕೂಡ ತುಂಬಾ ಆಪ್ತಳಾಗಿ ಸೇವೆಯನ್ನ ಮಾಡ್ತಾ ಇದ್ದಳು. ಒಂದು ರೀತಿ ಆ ನೇರ ನಡೆನುಡಿಯ ಸ್ವಭಾವ ಮತ್ತು ಅವಳ ಮಾತುಗಳು ಕೆಲವು ಸಾರಿ ಒರಟಾಗಿ ಕಂಡರೂ ಕೂಡ ಅವು ಯಾವುದೋ ಒಂದು ಕಾಳಜಿಯಿಂದ, ಅಂದರೆ ಶ್ರೀ ಮಾತೆಯವರಿಗೆ ಒಂದು ರೀತಿ ದೇವಿಯ ದ್ವಾರಪಾಲಕರ ಇದ್ದ ಹಾಗೆ, ವಿಷ್ಣುವಿನ ದ್ವಾರಪಾಲಕರು ಜಯ ವಿಜಯರ್ ಅಂತ ಹೇಳ್ತೇವಲ್ಲ, ಹಾಗೆ ಇವಳು ಕೂಡ ಶ್ರೀ ಮಾತೆಯವರಿಗೆ ಒಂದು ರೀತಿ ಆರಕ್ಷಕಳ ರೀತಿಯಲ್ಲಿ ಇದ್ದಳು. ಹಾಗಾಗಿ ಕೆಲವು ಸಾರಿ ತನ್ನ ಒರಟು ಮಾತುಗಳಿಂದ ಬೇರೆಯವರಿಗೆ ನೋವಾದರೂ ಕೂಡ ಶ್ರೀ ಮಾತೆಯವರ ಬಗ್ಗೆ ಒಳಗೆ ಒಂದು ಕಾಳಜಿ ಇದ್ದಿದ್ರಿಂದ ಹಾಗೆಲ್ಲ ಮಾಡ್ತಾ ಇದ್ರು. ಆದರೆ ಮೊದಲಿಂದಲೂ ಅದೇ ಸ್ವಭಾವ. ಇನ್ನು ಶ್ರೀ ಮಾತೆಯವರ ಜೊತೆಗೆ ಒಡನಾಟ ಅಷ್ಟೊಂದಾಗಿರ್ಲಿಲ್ಲ. ಶ್ರೀರಾಮಕೃಷ್ಣರ ಭಕ್ತಿಯಾಗಿ ಇದ್ದಳು. ಒಂದ್ಸರಿ ಏನಾಯ್ತು, ಶ್ರೀರಾಮಕೃಷ್ಣರಿಗೆ ಕಾಯಿಲಿದ್ದಾಗ ಅವರನ್ನ ಹವಾ ಬದಲಾವಣೆಗಾಗಿ ಸ್ವಲ್ಪ ವಾತಾವರಣ ಬದಲಾವಣೆ ಮಾಡಬೇಕು ಅಂತ ಡಾಕ್ಟರ್ ಸೂಚನೆ ಮೇರೆಗೆ ದಕ್ಷಿಣೇಶ್ವರದಿಂದ ಶ್ಯಾಮಾಪುಕುರ್ ಅಂತ, ಕಾಶಿಪುರಕ್ಕಿಂತ ಮೊದಲು ಶ್ಯಾಮಾಪುಕುರಕ್ಕೆ ಶ್ರೀರಾಮಕೃಷ್ಣರನ್ನ ಅಲ್ಲಿ ಕರೆದುಕೊಂಡು ಅಲ್ಲಿ ವಾಸ ಮಾಡುವುದಂತ ನಿರ್ಧಾರ ಆಗಿರ್ತದೆ. ಆದರೆ ಶ್ರೀ ಮಾತೆಯವರಲ್ಲಿ ಅನುಕೂಲ ಇಲ್ಲದೇ ಇದ್ದರಿಂದ ದಕ್ಷಿಣೇಶ್ವರದಲ್ಲಿ ಇರ್ತಾ ಇದ್ರು. ಕೆಲವು ಸಾರಿ ಈ ಗೋಲಾಪ್ಮಾಳಿ ಎಡವಟ್ಟು ಮತ್ತು ಅಧಿಕ ಪ್ರಸಂಗಿತನ ಹೇಗಿರುತ್ತೆ, ಅದರ ಪ್ರಭಾವ, ಈ ರೀತಿ ಸ್ವಭಾವಗಳು ಅಲ್ಲಲ್ಲಿ ಈ ರೀತಿ ಮಹಾತ್ಮರುಗಳ ಜೊತೆಗಿದ್ದ ಕೆಲವು ವ್ಯಕ್ತಿಗಳಿಗೆ ಇರ್ತದೆ. ಹಾಗೆ ಅವಳಿಗೂ ಕೂಡ ಅದೊಂದು ರೀತಿ ಅಧಿಕ ಪ್ರಸಂಗಿತನ ಸ್ವಭಾವ ಇತ್ತು. ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿದ್ದಾರೆ, ರಾಮಕೃಷ್ಣರು ಶ್ಯಾಮಾಪುಕುರಕ್ಕೆ ಹೋಗಿದ್ದಾರೆ. ಶಾರದಾದೇವಿಯರಿಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲದ್ದರಿಂದ ಈ ಗೋಲಾಪ್ಮಾಳೆ ಶ್ರೀರಾಮಕೃಷ್ಣರ ಯೋಗಕ್ಷೇಮವನ್ನು ಅಲ್ಲಿ, ಅಂದ್ರೆ ಅವರ ಆಹಾರಾದಿಗಳನ್ನೆಲ್ಲ ಅವಳೇ ನೋಡ್ಕೊಳ್ತಾ ಇದ್ದಾಳೆ. ಒಂದ್ಸರಿ ಆಕೆಗೆ ಏನೋ ಅನಿಸ್ತು. ಹಾಗೆ ಕೆಲವು ಸಾರಿ ಕೆಲವು ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಇಂತಿಂಥ ವ್ಯಕ್ತಿಗಳು ರಂಜನೆಗೋ ಅಥವಾ ಇನ್ನೊಂದು ಯಾವುದಕ್ಕೋ ಎಂತ ಇರ್ತಾರೆ. ಅವಳು ಗೋಲಾಪ್ಮ ಯೋಗಿನ್ ಮಾಳ ಹತ್ತಿರ ಒಂದು ಮಾತನ್ನು ಹೇಳ್ಬಿಟ್ರು. ಏನಂತಂದ್ರೆ, ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತಂದ್ರೆ, ಶ್ರೀ ಮಾತೆಯವ್ರ ಮೇಲೆ ಅವರಿಗೆ ಬೇಸರ ಆಗಿದೆ, ಶ್ರೀ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ಬೇಸರ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ಬಿಡ್ತಾಳೆ. ಇದು ಎಲ್ಲೂ ತಾನು ಕಂಡದ್ದು ಅಲ್ಲ, ಏನೋ ಅನ್ಕೊಂಡದ್ದು ಅಲ್ಲ, ಅವಳೇ ಹಾಗೆ ತನ್ನಿಂತಾನೇ ಅನ್ಕೊಂಡಿರೋದು. ಯೋಗಿನ್ ಮಾಳ ಹತ್ತಿರ ಹೇಳಿದಾಗ ಅದು ಹೇಗೋ ಶ್ರೀಮಾತೆಯವ್ರಿಗೆ ಗೊತ್ತಾಗ್ಬಿಡ್ತದೆ. ಶ್ರೀಮಾತೆಯವರು ದಕ್ಷಿಣೇಶ್ವರದಿಂದ ಬಹಳ ದುಃಖಗೊಂಡು ಕಣ್ಣೀರು ಗರಿತಾ ಬಂದು ಶ್ರೀರಾಮಕೃಷ್ಣ ಹತ್ತಿರ ಬಂದು ಕೇಳ್ತಾರೆ, ನಿಜವಾಗ್ಲೂ ನನ್ನಿಂದ ಏನಾದ್ರು ಬೇಸರ ಆಯ್ತಾ ಅಂತ. ಅವಾಗ ರಾಮಕೃಷ್ಣರು, ನಿನ್ನಿಂದ ಬೇಸರ ಆಗೋದಕ್ಕೆ ಎಂದಾದ್ರೂ ಸಾಧ್ಯವೇ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಮತ್ತೆ ಶ್ರೀಮಾತೆಯವರನ್ನು ದಕ್ಷಿಣೇಶ್ವರಕ್ಕೆ ಕಳಿಸ್ತಾರೆ. ಆಮೇಲೆ ಈ ಗೋಲಾಪನ್ನು ಕರೆದು ಚೆನ್ನಾಗಿ ಬೈತಾರೆ. ಹೋಗಿ ಅವಳು ಕ್ಷಮೆ ಕೇಳು, ಹಾಗೆಲ್ಲ ನೀನು ಸುಮ್ಮನೆ ಸುದ್ದಿ ಮಾಡಬಾರ್ದು ಅಂತ ಹೇಳಿ ಬುದ್ಧಿವಾದ ಹೇಳಿ ಕ್ಷಮೆ ಕೇಳೋದಕ್ಕೆ ಕಳಿಸ್ಕೊಡ್ತಾರೆ. ಮತ್ತೆ ಅವಳು ಕೂಡ ದಕ್ಷಿಣೇಶ್ವರಿಗೆ ಕಳತಾ ಬಂದು ಶ್ರೀ ಮಾತೆಯವರ ಹತ್ತಿರ ಕ್ಷಮೆ ಕೇಳ್ತಾಳೆ. ಶಾರದಾ ಮಾತೆಯವರ ಸ್ವಭಾವ ಇಲ್ಲಿ ಇನ್ನೊಂದು ಸ್ಫುಟವಾಗಿ ನಮ್ಗೆ ಗೊತ್ತಾಗತ್ತೆ. ಏನಂತಂದ್ರೆ, ಶಾರದಾ ಮಾತೆಯವರಿಗೆ ಅವಳು ಹೇಳಿದ್ಲಲ್ಲ ಅಂತೇಳಿ ಅವಳ ಮೇಲೆ ಕೋಪ ಏನಿಲ್ಲ. ಶ್ರೀ ಮಾತೆಯವ್ರಿಗೆ ಯಾವತ್ತೂ ಯಾರ ಮೇಲೂ ಆ ರೀತಿಯಂತ ಕೋಪ ದ್ವೇಷಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಶ್ರೀ ಮಾತೆಯವರಿಗೆ ಅನ್ಸಿದ್ದು ಏನಂತಂದ್ರೆ, ಶ್ರೀ ರಾಮಕೃಷ್ಣರಿಗೆ ಬೇಸರವಾಯ್ತಾ ಅನ್ನುವಂಥದ್ದು ಅಷ್ಟೇ ಅವ್ರಿಗೆ ಬೇಕಾಗಿತ್ತು. ಅವ್ರು ಬೇಸರ ಆಗಿಲ್ಲ ಅಂತ ತಕ್ಷಣ ಮತ್ತೆ ಅವರು ಅಷ್ಟೇ ಸಮಾಧಾನವಾಗಿದ್ರು. ಇವಳು ಬಂದು ಕ್ಷಮೆ ಕೇಳಿದಾಗ ಅವಳ ಬೆನ್ನಿಗೆ ತಟ್ಟಿ ಆಶೀರ್ವಾದ ಮಾಡ್ತಾ ಹೇಳ್ತಾರೆ, ಇಲ್ಲ ಹಾಗೇನಿಲ್ಲ, ಚೆನ್ನಾಗಿಲ್ಲ, ತೊಂದರೆ ಇಲ್ಲ, ಹೋಗು ಅಂತೇಳಿ ಕ್ಷಮ ಮಾಡಿ ಕಳಿಸ್ತಾರೆ. ಕ್ಷಮ ಮಾಡೋದಕ್ಕೆ ಅವ್ರಿಗೆ ಕ್ಷಮ ಮಾಡುವಂತ ಭಾವನೆನೇ ಇಲ್ಲ. ಯಾಕಂದ್ರೆ ಅವರಿಗೆ ಕೋಪನೇ ಇಲ್ಲ. ಗೋಲಪ್ಪ ಹೀಗೆಲ್ಲ ಹೇಳಿಬಿಟ್ಲಲ್ಲ ಅಂತೇಳಿ ಅವಳ ಮೇಲೆ ಕೋಪ ಇರಲಿಲ್ಲ. ಒಂದೇ ಅವರಿಗೆ ರಾಮಕೃಷ್ಣಗೆ ಅಸಮಾಧಾನ ಆಗಿದ್ರೆ ಕ್ಷಮೆ ಕೇಳೋದು, ಏನಾದರೂ ಆಗಿದೆ ಅಂತ ಅಷ್ಟೇ. ನೋಡಿ, ಇಂತಿಂಥ ವ್ಯವಹಾರ ಸೂಕ್ಷ್ಮತೆಯನ್ನ ಶ್ರೀ ಮಾತೆಯವರಿಂದ ಹೊರಬರುವುದಕ್ಕೆ ಈ ಸುತ್ತಮುತ್ತಲಿದ್ದ ಜನ ಎಲ್ಲ ಕಾರಣ ಆಗ್ತಾರೆ. ಅಂಥದ್ರಲ್ಲಿ ಗೋಲಾಪಳು ಒಬ್ಬಳು.